ಗುಣದಾಯತವನರಿಯಲ್ಕೆ ಸುಲಭೋಪಾಯದಿಂದಿದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಅಲ್ಲಮ ಪ್ರಭುಗಳಿಗೂ ಕೂಡ ರೂಹಿಲ್ಲದವಂಗೆ ಒಲಿದವಂಗೆ ತನುವಿನ ಹಂಗುಂಟೆ. ಎಷ್ಟು ಚಂದ ಕೇಳ್ತಾರೆ. ಮಹಾದೇವಿ ಹಿಂಗೆ ಬಂದಾಳ ಅನ್ನೋದಕ್ಕೊಂದು ಕಾರಣ ಅದು ಏನಂದರೆ ರೂಹಿಲ್ಲದವನಿಗೆ ಒಲಿದಾಳಕ್ಕಿ, ರೂಹಿಲ್ಲದ ಚಲುವಾಕೆಯ ಗಂಡ. ರೂಹಿಲ್ಲದವಂಗೆ ಒಲಿದವರಿಗೆ ತನುವಿನ ಹಂಗೇನು, ಅವರ ರೂಹು ಕೂಡ ಇರೋದಿಲ್ಲ. ಮನವಿಲ್ಲದವಂಗೆ ಮಚ್ಚಿದವರಿಗೆ ಅಭಿಮಾನದ ಹಂಗುಂಟೆ. ದಿಗಂಬರಂಗೆ ಒಲಿದವರಿಗೆ ಕೌಪೀನದ ಹಂಗುಂಟೆ. ಪ್ರಭುವೇ ದಿಗಂಬರಂಗೆ ಒಲಿದಾಳಕ್ಕಿ ಹಿಂಗೆ ಬಂದಾಳಂತ ಮುಂದೆ ಪ್ರಶ್ನೆ ಮಾಡಿ ಯಾರು ಅನ್ನುವ ಕಳಕಳಿಯಿಂದ ದಿಗಂಬರಿಗೆ ಒಲಿದ ತಾಯಿ ಮಹಾದೇವಿ ಆಕೆ ಕೌಪೀನದ ಹಂಗು ಕೂಡ ಇಲ್ಲ. ಎಂಥ ಸಿಗ್ನೇಚರ್ ನೋಡ್ರು ಅವ್ರದ್ದು. ಅವ್ರು ಹೇಳಿದರು ನಾನು ಒಪ್ಕೊಂಡಿದ್ದೀನಿ ಅಂತ ಜಾಹೀರು ಮಾಡಿದ್ರು ಅವ್ರದ್ದು. ಪ್ರಭು ಪ್ರಶ್ನೆ ಕೇಳುವಾಗ ಜಾಗೃತರಾಗಿರಬೇಕು ಅಂತಕ್ಕಂಥ ಮಾತದು ಎಷ್ಟು ಚೆಂದಾಗಿ ಹೇಳ್ತಾರೆ. ದಿಗಂಬರಂಗೆ ಒಲಿದವರಿಗೆ ಕೌಪೀನದ ಹಂಗುಂಟೆ. ಕೂಡಲ ಸಂಗಮ ದೇವ ಮಹಾದೇವಿ ಎಕ್ಕನೆಂಬ ಭಕ್ತಿಗೆ ಯಾವ ಹೊರೆಯೂ ಇಲ್ಲ ನೋಡ ಪ್ರಭುವೇ. ಯಾವುದೇ ಹೊರೆ ಇಲ್ಲದೆ ಇರತಕ್ಕಂತಹ ತನು ಮನ ಭಾವ ಸಮರ್ಪಿತವಾಗಿರ್ತಕ್ಕಂತಹ ಕೌಪೀನದ ಹಂಗನ್ನು ತೊರೆದಿರ್ತಕ್ಕಂತಹ ದಿಗಂಬರನನ್ನು ಒಲಿದಿರ್ತಕ್ಕಂಥ ದಿಗಂಬರೆ ಮಹಾದೇವಿ ಪ್ರಭುವೇ ಯಾವ ಹೊರೆಯೂ ಇಲ್ಲ. ಇಂಥ ನಿರಾಳ ಚೇತನ ನಾವು ನೀವು ಎಂದೂ ನೋಡಿಲ್ಲ ಅಂತ ಹೇಳಿದ್ರು. ಪ್ರಭುವಿನ ಹಣೆಗಂಟು ಕೂಡ ಸಡಿಲಾಗಬೇಕು ಅಂಥ ಒಂದು ಪ್ರೇಮಪೂರ್ವಕವಾಗಿರ್ತಕ್ಕಂತಹ ಮಾತು. ಈ ನೈವೇದ್ಯ ಬಹುಶಃ ಯಾರೂ ಮಾಡಲ್ಲ. ಸಮರ್ಪಣೆ ನೈವೇದ್ಯ ಮಕ್ಕ ಮಹಾದೇವಿ ಮಾಡಿದಂತಹ ನೈವೇದ್ಯ ಯಾರೂ ಮಾಡೋದಿಲ್ಲ. ಮಹಾದೇವಿಯಕ್ಕ ನಿರ್ವಾಣದ ನಿಜದ ನಿಲವ ಕಂಡು ಆಕೆಗೆ ನಾನು ನಮೋ ನಮೋ ಎನ್ನುತ್ತಿರ್ದೇನು ಕಾಣ ಪ್ರಭುವೆ ಅಂತ ಮತ್ತೊಂದು ಸಲ ಗುರು ಬಸವಣ್ಣನವರೇ ನಮೋ ನಮೋ ಹೇಳಿದಾಗ ಅಕ್ಕ ಮತ್ತೊಂದು ಭಾವಿಯಾಗಿ ಹೇಳ್ತಾಳೆ. ಅರಸಿ ತೊಡಲಿದಡಿಲ್ಲ, ಬಯಸಿ ಹೊಕ್ಕರಿಲ್ಲ, ತಪಸ್ಸು ಮಾಡಿದರಿಲ್ಲ, ಅದು ತನ್ನ ಬಹುಕಾಲಕ್ಕಲ್ಲದೆ ಸಾಧ್ಯವಾಗದು ನೋಡ. ನಾನು ಎಷ್ಟೋ ಅರಸಿ ಈ ಮಾತುಗಳು ಇದು ಸರಿಯಾದ ನಡೆ ಅಂತ ಹೇಳಬೇಕು ಜಗತ್ತು ಅಂದ್ಕೊಂಡಿದ್ದೆ ನಾನು. ಆದರೆ ನಾನು ಎಷ್ಟೇ ಎಲ್ಲೆಲ್ಲಿ ಹೊಕ್ಕು ಮಾತಾಡಿದ್ರು ನೋಡಿದ್ರು ಈ ಮಾತುಗಳು ಸಿಗಲಿಲ್ಲ. ಅದು ಕಾಲಕ್ಕಲ್ಲದೆ ಇಲ್ಲ, ಶಿವನೊಲಿದಲ್ಲದೆ ಕೈಗೂಡದು. ಚೆನ್ನ ಮಲ್ಲಿಕಾರ್ಜುನ ನೆನವೊಲಿದನಾಗಿ ನಾನು ಸಂಗನ ಬಸವಣ್ಣನ ಶ್ರೀಪಾದವ ಕಂಡು ಬದುಕಿದೆನು ನೋಡ ಪ್ರಭುವೆ ಅಂತ. ಬಸವಣ್ಣನವರು ನನಗೆ ಸಿಗಬೇಕಾದರೆ ಚೆನ್ನ ಮಲ್ಲಿಕಾರ್ಜುನ ನನಗೆ ಒಲಿದ ಹಂಗೆ ಒಲಿಲಿಕ್ಕೆ ಇಷ್ಟು ಅರಸಿ ಬಳಲಿ ತಪಸ್ಸು ಮಾಡಬೇಕಾಯಿತು. ಶರಣರ ಕಡೆಗೆ ತಿರುಗಿ ಹೇಳ್ತಾಳೆ. ಮೊಟ್ಟ ಮೊದಲನೇದಾಗೀಗ ಗುರು ಬಸವಣ್ಣನವರ ನಂತರ ಅನುಮಿಷನ್ ಅಲ್ಲಮಯ್ಯ. ಅನುಮಿಷನ ಹೆಸರಿನಿಂದ ಗುರುತಿಸ್ತಾಳೆ ಅಲ್ಲಯ್ಯ ಅಂತ. ಅನುಮಿಷನ್ ಅಲ್ಲಮಯ್ಯ, ಮರುಳ ಶಂಕರಯ್ಯ, ಕೋಲಶಾಂತಯ್ಯ, ಮಾದಾರ ಧೂಳಯ್ಯ, ಮಿಂಡ ಮಲ್ಲಿನಾಥ, ಚನ್ನಬಸವಣ್ಣ, ಚೇರಮರಾಯ, ತೆಲುಗ ಜಮ್ಮಯ್ಯ, ಕಿನ್ನರಯ್ಯ, ಹಲಾಯುಧ, ದಾಸಿಮಯ್ಯ, ಆಯ್ದಕ್ಕೆ ಮಾರಯ್ಯ, ಮೋಳಿಗೆಯ ಮಹಾದೇವಿ ಮುಂತಾದ ಚೆನ್ನ ಮಲ್ಲಿಕಾರ್ಜುನನ ಶರಣರಿಗೆ ನಮೋ ನಮೋ ಎಂಬೆನು. ಎಲ್ಲರ ಕಡೆಗೂ ಕೂಡ ತಿರುಗಿ ಒಂದು ಸಲ ಎಲ್ಲರ ವಚನಗಳನ್ನು ಓದಿದ್ದಳು, ಹೆಸರುಗಳನ್ನು ಕೇಳಿದ್ದಳು. ಎಲ್ಲರಿಗೂ ನಮೋ ನಮೋ ಅಂತ ಶರಣ ಹೇಳಿದಾಗ ಶರಣಿಗೆ ಪ್ರತಿಯಾಗಿ ಪ್ರತಿಕ್ರಿಯೆ ಇರಬೇಕಲ್ಲ. ಅದಕ್ಕಾಗಿ ಎಲ್ಲರೂ ಒಕ್ಕೊರಲಿನಿಂದ ಶರಣು ಶರಣಾರ್ಥಿ ಮಹಾದೇವಿಗೆ ಜಯವಾಗಲಿ, ಮಹಾದೇವಿ ತಾಯಿಗೆ ಜಯವಾಗಲಿ. ಯಾಕಂದರೆ ಪ್ರೇಮ ತಡ್ಕೊಳ್ಳಿಕ್ಕಾಗಲ್ಲ, ದ್ವೇಷ ಮುಚ್ಚಿಟ್ಕೋಬೋದು. ದ್ವೇಷಕ್ಕೆ ಸ್ವಲ್ಪ ಕವರ್ ಮಾಡ್ಬೋದು ನಾವು. ಆದರೆ ಪ್ರೇಮ ಇತ್ತು ಅಂದ್ರೆ ಅದು ತಡ್ಕೊಳ್ಳಿಕ್ಕಾಗದೇ ಇಲ್ಲ. ಹೆಂಗಾರ ಪುಟ್ಟದದು ವ್ಯಕ್ತ ಆಗಿ ಬಿಡ್ತದೆ. ಎಲ್ಲರೂ ಸುಮ್ಮನೆ ಕುಂತಿದ್ರು ಪ್ರಭುವಿಗೆ ಅಂಜಿ, ಆದರೆ ಯಾರೂ ಸುಮ್ಮನೆ ಕೂಡೋಕ್ಕಾಗಲಿಲ್ಲ. ಒಕ್ಕೊರ್ಲಿಂದ ಆಕೆ ಶರಣು ಮಾಡಿದ ತಕ್ಷಣ ತಾಳಲಾರ್ದನೆ ಜೈಘೋಷ ಮಾಡ್ತಾರೆ. ಆಗ ಅಲ್ಲಂ ಪ್ರಭು ಹೇಳ್ತಾರೆ ಸಿಟ್ಟಿನಿಂದ, ಸಾಕು ನಿಲ್ಲಿಸ್ರಿ, ಈ ಡೊಂಬರಾಟ ಸಾಕು. ಇಲ್ಲೆಲ್ಲ ವೇಷಧಾರಿಗಳಿಗೆ ಅವಕಾಶ ಇಲ್ಲ, ಜಿಜ್ಞಾಸಿಗಳು ಅನುಭಾವಿಗಳಿಗೆ ಮಾತ್ರ ಅನುಭವ ಮಂಟಪದಲ್ಲಿ ಅವಕಾಶದ, ವೇಷಧಾರಿಗಳಿಗಲ್ಲ. ಯಾರಮ್ಮ ನೀನು ಅಂತ ಕೇಳಿದ್ರು ಅದೇ ದಾಟಿ ಅಂತ. ಇಷ್ಟು ಪ್ರೇಮ ಬಸವಣ್ಣನವರ ಧಾರೆ ಎರೆದರೂ ಕೂಡ ಅಕ್ಕನಿಗೆ ಒಮ್ಮ ತಲ್ಲಣಿಸಿ ಹೋಗುವಂಗ ಯಾರಮ್ಮ ನೀನು ಅನ್ನುವ ಮಾತು ಬಸವಣ್ಣನವರು ಹೇಳಿದ ನಂತರನೂ ಕೇಳ್ತಾರೆ. ಅಷ್ಟೇ ದಿಟ್ಟಿಯಾಗಿ. ಬಹುಶಃ ನಾವು ಯಾರಾದರೂ ಇದ್ರೆ ಮತ್ತು ಅಲ್ಲಿಂದ ಇಲ್ಲಿಗೆ ಹಂಗೆ ಮಾಡಿ ಬಂದೆ, ಅಷ್ಟು ಕಷ್ಟ ಮಾಡಿ ಬಂದೆ, ಇವ್ರದೂ ಇಟ್ಟದ ಅಂತ ಹೇಳ್ತಿದ್ದೆ. ತವ್ರ ಮನೆಯಿಂದ ಹೊರಗೆ ಹಾಕಿದ ಮ್ಯಾಗ ಗಂಡನ ಮನೆಯಿಂದ ಹೊರಗೆ ಹಾಕಿರ್ತಾರೆ. ತವ್ರ ಮನೆಗೆ ಬಂದಾಗೂ ಹೊರ ಬಾಗಲಾಗೆ ನಿಂದ್ರಿಸಿ ಪ್ರಶ್ನೆ ಮಾಡಿದ್ರೆ ಹೇಳ್ತೀವಿ ನಾವು.
ನೀವರ ಒಳಗೆ ಕರೀರಂತ. ಆದ್ರೆ ಇಲ್ಲಿನೂ ಆ ಪರೀಕ್ಷೆ ಬಂದಾಗ ಅಷ್ಟೇ ದಿಟ್ಟತನದಿಂದ ಉತ್ತರ ಕೊಡ್ತಾಳೆ. ಯಾರಮ್ಮ ನೀನು ಅಂದರೆ, ಅದನ್ನು ಅರಿಯಲೆಂದೇ ಹೊರಟಿರುವೆ ತಂದೆ ಅಂತ. ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕಾಗಿಯೇ ನೋಡ್ರಿ ಹೇಳ್ಬೋದಾಗಿತ್ತು, ಉಡುತಡಿಯವಳು ಮಹಾದೇವಿ, ಅದು ದೇಹಕ್ಕಿಟ್ಟ ಹೆಸರು ಹೇಳಿಲ್ಲಕ್ಕೆ. ಅದನ್ನು ಅರಿಯಲಿಂದೇ ಬಂದಿರುವೆ ಪ್ರಭುವೇ ಇಲ್ಲಿಗೆ. ಮೊದಲ ಉತ್ತರವೇ ಮುಂದಿನ ಪ್ರಶ್ನೆಗಳಿಗೆಲ್ಲ ಬಂದ್ ಮಾಡುವ ಉತ್ತರ ಇತ್ತದು. ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಬಂದೀನಿ. ಆದರೆ ಪ್ರಭು ಮತ್ತೆ ಸೋಲೋದಿಲ್ಲ. ಅವ್ರು ಹೇಳ್ತಾರೆ, ಉದಮದದ ಯೌವನವನ್ನೊಳಕೊಂಡ ಸತೀನೂ ಇತ್ತಲೇಕೆ ಬಂದೇವ್ವ. ನೀನು ಬರೋ ಜಾಗ ಅಲ್ಲ ಇದು. ಲೌಕಿಕರು ಹೇಳ್ತಾರಲ್ಲ, ಈ ವಯಸ್ಸಿನಾಗ ಬರ್ತಾರೆ ಅಧ್ಯಾತ್ಮ, ಈ ವಯಸ್ಸಿನಾಗ ಪೂಜೆ, ಇನ್ನು ಎಲ್ಲ ಆಗಿ ಹೋದ್ಮೇಲೆ ಬರಬೇಕಲ್ಲ ಈ ಕಡೆ. ಆದ್ರೆ ಉದಮದದ ಯೌವನವನ್ನು ಒಳಕೊಂಡ ತರುಣಿ ನೀನು. ಯಾರೂ ನಿನ್ನಂಥವ್ರು ಬರದೇ ಇರ್ತಕ್ಕಂಥ ಈ ಸ್ಥಳಕ್ಕೆ ಇತ್ತಲೇಕೆ ಬಂದೇವ. ಅನೆಂಥ ಅರ್ಥಗಳದಕ್ಕೆ ಇತ್ತಲೇಕೆ ಬಂದೇವ ಅನ್ನೋದಕ್ಕೆ. ಇತ್ತಲೇಕೆ ಬಂದೆ ಅಂದ್ರೆ ಕಲ್ಯಾಣ ಕಡೆ ಯಾಕೆ ಬಂದೆ ಅಂತಲ್ಲ, ಈ ದಾರಿಗೆ ಯಾಕೆ ಬಂದೆ ನೀನು ಅಂತ. ಇಂಥ ತುಂಬಿದ ಯೌವನ ಹರಿತಕ್ಕಂತಹ ಲಾವಣ್ಯದ ನಿನಗೆ. ಸತಿ ಎಂದಡೆ ಮುನಿವರು ನಮ್ಮ ಶರಣರು, ನಿನ್ನ ಪತಿಯ ಕುರುಹ ಹೇಳಿದಡೆ ಬಂದು ಕುಳ್ಳಿರು, ಅಲ್ಲದಿದ್ದಡೆ ತೊಲಗು ತಾಯೇ. ತಾಯೇ ಅನ್ನುವ ಪದದ ಹಿಂದೆ ತೊಲಗು ಅನ್ನೋದೇನದ ನೋಡ್ರಿ. ತೊಲಗು ತಾಯೇ ಅಂದ್ರೆ ಹೊಂಟು ನಡಿ ಇಲ್ಲಿಂದ ಅಂತ. ನಡಿ ಇಲ್ಲಿಂದ, ಹೊರಗಾಗಿ ಇಲ್ಲಿಂದ, ಗೆಟ್ ಔಟ್ ಹೇಳಿದಂಗೆ ಅಷ್ಟು ಹೇಳ್ತಾರೆ. ಹೋಗಿಲ್ಲಿಂದ, ನಡಿ ಅಲ್ಲಿಂದ ಅಂತ ಹೇಳಿದಾಗ ನಮ್ಮ ಗುಹೇಶ್ವರನ ಶರಣರು ಶರಣರ ಸಂಘ ಸುಖ ಸನ್ನಿಹಿತವ ಬಯಸುವಡೆ ನಿನ್ನ ಪತಿ ಯಾರೆಂಬುದೇ ಹೇಳ ಎಲೆಯವ್ವ. ನಮ್ಮ ಶರಣರ ಕೂಟದಲ್ಲೇ ನೀವು ಕೂಡೋದಂದ್ರೆ, ಸತಿ ಅಂದ್ರೆ ಹೆಣ್ಣು ಅಂದ್ರೆ ನಮ್ಮವ್ರಿಗೆ ಆಗಲಾರ್ದು. ಹೆಣ್ಣು ಅಂದ್ರೆ ಆಗಲ್ಲ, ನೀವು ಬೇರೆ ಅರ್ಥ ಮಾಡ್ಕೊಂಡಿರಿ. ಅನುಭವ ಮಾಡೋದಾಗ ಹೆಣ್ಣು ಅಂದ್ರೆ ಆಗಲ್ಲ ಅಂದರಂತ. ಯಾರು ಶರಣ ಸತಿ ಆಗಿರಲ್ಲ ಅವ್ರದ್ದು ಆಗಲ್ಲ ಅಂತಾರೆ ಅವ್ರು. ಬರೀ ಹೆಣ್ಣಿಗಿಲ್ಲಲ್ಲ ಅವಕಾಶ. ಯಾರಿಗದ? ಮದುವೆ ಆದ ಹೆಣ್ಣು ಅಂದರೆ ಶರಣನಾದವರಿಗೆ ಮಾತ್ರ ಇಲ್ಲಿ ಅವಕಾಶದ. ಶರಣ ಆಗಬೇಕಾದ್ರೆ ಶರಣ ಸತಿ ಅದಾನ, ಅದ್ರ ಪತಿ ಕುರು ಹೇಳಬೇಕಲ್ಲ. ಶರಣನಾದವರಿಗೆ ಮಾತ್ರ ಇಲ್ಲಿ ಅವಕಾಶದ. ಶರಣ ಸತಿ ಇರೋದ್ರಿಂದ ತನ್ನ ಪತಿ ಯಾರು ಅನ್ನೋದನ್ನು ಹೇಳಬೇಕು. ಆಕೆಗೇನು ಕೊರತೆ ಇತ್ತು? ಅಲ್ಲಿಂದ ಇಲ್ಲಿಗೆ ತಿಳಿಲಾರ್ದವ್ರ ಮುಂದೆಲ್ಲ ಹೇಳ್ತಾ ಬಂದಿಳಕ್ಕೆ. ಇವ್ರ ಮುಂದೆ ಹೇಳೋದೆ ನನ್ನ ಗಂಡ ಎಷ್ಟು ಹೇಳಕ್ಕೆ ಎಲ್ಲರ ಮುಂದೆ. ಎಲ್ಲರೂ ಹುಚ್ಚಿ ಅಂದಿರು. ಆದರೆ ಈಗ ತಿಳ್ಕೊಳ್ಳೋರದಾರ ಇಲ್ಲಿ. ಭಾಳ ಹರುಷದಿಂದ ಹೇಳ್ತಾಳಕ್ಕೆ, ಹರನೇ ನೀ ನನಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪ್ಪಿಸಿದ್ದೆ ನೋಡ. ಗುರುವೇ ತೆತ್ತಿಗನಾದ, ಲಿಂಗವೇ ಮದುವಣಿಗನಾದ, ನಾನು ಮದುವಳಿಗೆಯಾದೆನು. ಈ ಭುವನವೆಲ್ಲವರಿಯಲು ಅಸಂಖ್ಯಾತರನಿಗೆ ತಾಯಿ ತಂದೆಗಳು ಕೊಟ್ಟರು ಸಾದೃಶ್ಯೋಪ ವರನ ನೋಡಿ ಪ್ರಭುವಿನ ಮನೆಗೆ. ಆಕೆ ಹೇಳ್ತಾಳೆ, ನಿಮ್ಮ ಸೊಸಿಗೆ ನೀವೇ ಗುರ್ತಿಡಲ್ಲ. ಎಷ್ಟು ಚಂದ ಉತ್ತರ ಕೊಡ್ತಾವೆ ನೋಡ್ರಿ. ಪ್ರಭುವಿನ ಮನೆಗೆ ಇದು ಕಾರಣ ಚೆನ್ನ ಮಲ್ಲಿಕಾರ್ಜುನ ಗಂಡ ನಿನಗೆ, ಮಿಕ್ಕಿನ ಲೋಕದವರನಿಗೆ ಸಂಬಂಧವಿಲ್ಲವಯ್ಯ ಪ್ರಭುವೇ. ನಿಮ್ಮನೆಗೆ ಕೊಟ್ಟಾರ ನನಗೆ ಅಂತ ಹೇಳಿದಳಕ್ಕೆ. ಭಾಳ ಚೆಂದಾಗಿ, ಗುರುವೇ ನನ್ನ ಸಂಬಂಧಿಕನಾದ, ಲಿಂಗವೇ ಮದುವಳಿಗ, ನಾನು ಮದುವಣಿಗಿತ್ತಿ, ಲೋಕದ ಜನ ಎಲ್ಲರೂ ಕೂಡ ನನಗೆ ಧಾರೆ ಎರೆದು ಕೊಟ್ಟಾರ, ನಿಮ್ಮ ಮನೆಗೆ ಕೊಟ್ಟಾರ ಪ್ರಭುವೇ. ಅದಕ್ಕಾಗಿ ನಿನ್ನ ಪತಿ ಯಾರು? ಹೌದು, ನಿನ್ನ ಪತಿಯ ಕುರುಹರ ಏನದ ಹೇಳು ಅಂತ ಹೇಳಿದ್ರು. ನಿನ್ನ ಪತಿಯ ಕುರು ಏನದ? ಅಕ್ಕಿಗೇನು ಭಾಳ ಚೆಂದಾಗಿ ಹೇಳಿದಳು. ಈ ಹಿಂದೆನೂ ಹೇಳಿದಳು, ಸಾವಿಲ್ಲದ, ಕೇಡಿಲ್ಲದ, ಕುರುಹಿಲ್ಲದ, ಭಯವಿಲ್ಲದ, ಭವವಿಲ್ಲದ, ಚೆಲುವ ಚೆನ್ನ ಮಲ್ಲಿಕಾರ್ಜುನ ಅನ್ನುವ ಮಾತನ್ನು ಮತ್ತೆ ಅವರ ಮನಸ್ಸಿಗೆ ಇಡಿಸುವಂಗ ನಿಸೀಮ ಚೆನ್ನ ಮಲ್ಲಿಕಾರ್ಜುನನೇ ಎನ್ನ ಪತಿ ಅಂತಕ್ಕಂಥ ಮಾತು ಹೇಳಿದಾಗ ಪ್ರಭು ಅಷ್ಟಕ್ಕೆ ಬಿಡೋದಲ್ಲಿ ಇರ್ಬೋದು. ಸಾವಿಲ್ಲದ, ಕೇಡಿಲ್ಲದ, ಕುರುಹಿಲ್ಲದ ಇಂಥ ಒಂದು ನಿಸೀಮ ಚೆಲುವ ನಿನ್ನ ಗಂಡ ಅದಾನಂತ ಹೇಳ್ತಿ. ಆತನ ಬೆಂಬಲದ ಭರವಸೆ ನಿನಗಿದ್ದಂಗೆ ಕಾಣಂಗಿಲ್ಲ. ಒಂದು ವೇಳೆ ಇರ್ತಿತ್ತು ಅಂದ್ರೆ ಸೀರೆ ಏನೋ ಬಿಚ್ಚಿ ಹಾಕಿದಿ, ಅದ್ರ ಕೂದಲೆಲ್ಲ ಮರಿ ಮಾಡ್ಕೊಂಡು ಬಂದಿಯಲ್ಲ. ನಿನ್ನಲ್ಲಿನ ಹೆಣ್ಣುತನದ ಭಾವ ಅಳದಿಲ್ಲ, ಅಪಮಾನದ ಭಾವ ಅಳದಿಲ್ಲ. ಎಷ್ಟು ಚಂದ ಹೇಳ್ತಾರೆ, ತನು ಸೀರೆಯನ್ನು ಅಳೆದು ನಿರ್ವಾಣದಲ್ಲಿ ಮನದ ಭ್ರಾಂತು ನಿಶ್ಚಯವಾದಲ್ಲಿ ಕೇಶವೆಂಬ ಸೀರೆ ಅದಕ್ಕೆ ಮರೆಯಾಯಿತು ನೋಡ. ಅಪಮಾನವೆಂತೂ ಹರಿಯಿತ್ತು, ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ತಗಿ. ನಿನಗೊಂದು ವೇಳೆ ಅಪಮಾನ ಇರಲಿಲ್ಲ, ನಿನ್ನ ಒಳಗೆ ಹೆಣ್ಣುತನದ ಭಾವ ಇರಲಿಲ್ಲ ಅಂದ್ರೆ ಯಾಕೆ ಕೇಶ ಅಡ್ಡು ಮಾಡ್ಕೊಂಡು ಬಂದಿ ನೀನು? ಒಳಗಿನ್ನ ಹೆಣ್ಣುತನದ ಭಾವ ನಿನಗೆ ಅಳದಿಲ್ಲ, ಅಪಮಾನದ ಭಾವ ನಿನಗೆ ಅಳದಿಲ್ಲ. ಅದಕ್ಕಾಗಿ ಗುಹೇಶ್ವರನ ಸತಿಯಾಗಿದೆ ಅನ್ನೋದು ಸುಳ್ಳು, ಇದು ವೇಷ ಅದ ಅಷ್ಟೇನೆ ಅಂತ ಹೇಳಿದಳು. ಆವಾಗ ಭಾಳ ಸುಂದರ ಉತ್ತರ ಕೊಡ್ತಾಳೆ, ಪ್ರಭುವೇ ನೀವು ಬಲ್ಲವರಿದ್ದೀರಿ. ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಇನ್ನು ಮ್ಯಾಲಿನ ಸಿಪ್ಪೆ ಭಾಳ ಟೈಟ್ ಅದ ಅಂದ್ರೆ ಏನರ್ಥ? ಕಚ್ಚಾದ ಕಾಯಿ ಒಳಗೆ ಅಂತ. ಒಳಗೆ ಹಣ್ಣಾಯಿತು ಅಂದ್ರೆ ಹೊರಗೆ ಮುದುಡಕ್ಕೆ ಶುರು ಮಾಡ್ತದೆ. ಕೈ ಹಚ್ಚೋದೇ ತಡ ಹೊರ ಬರ್ತದೆ. ಬಾಳೆಹಣ್ಣು ಪೂರ ಕೊಳೆತದ್ದಲ್ಲ, ಕಳುತದ್ದು.
ಅದು ಪೂರ್ಣ ಹಣ್ಣಾದ್ರೆ ಏನಾಗ್ತದೆ, ಹಿಂಗೆ ಕೈ ಹಚ್ಚೋದ್ರೊಳಗನೆ ಬರ್ತದೆ. ಯಾವುದೇ ಹಣ್ಣಿನ ಸಿಪ್ಪೆ ಫಲ ಒಳಗೆ ಪಕ್ವವಾಗಿ ಅಲ್ಲದೆ ಹೊರಗಣ ಸಿಪ್ಪೆ ಒಪ್ಪಗೆಡದು. ಯಾಕೆ ಮುಚ್ಚಿನ್ನಿ ಅಂತ ಕೇಳಿದ್ರಲ್ಲ, ನನಗಾಗಿ ಅಲ್ಲ, ಕಾಮನ ಮುದ್ರೆ ಕಂಡು ನಿಮಗೆ ನೋವಾದೀತೆಂದು ಮುಚ್ಚಿರುವೆ. ಕಾಮನ ಮುದ್ರೆ ಒತ್ತೆನಲ್ಲ ನನ್ನ ದೇಹದಲ್ಲಿ, ಆ ಮುದ್ರೆಗಳನ್ನು ಕಂಡು ನೀವು ಕಣ್ಣು ಮುಚ್ಚಿಕೊಂಡಿರಿ, ನೀವು ಹೇಸಿಗೆ ಪಟ್ಟುಕೊಂಡಿರಿ, ನೀವು ಸಂಕೋಚ ಪಟ್ಟುಕೊಂಡಿರಿ ಅಂತ ತಿಳ್ಕೊಂಡು ನಿಮಗೆ ನೋವಾದಿತ್ತೆಂದು ಆ ಭಾವದಿಂದ ಮುಚ್ಚಿದೆ. ಇದಕ್ಕೆ ನೋವೇಕೆ? ಚೆನ್ನಮಲ್ಲಿಕಾರ್ಜುನ ದೇವನ ಒಳಗಾದವಳ ಏಕೆ ಕಾಡುವಿರಯ್ಯ. ಎಷ್ಟು ಚಂದ ಕೇಳ್ತಾಳಲ್ಲ. ಇನ್ನು ಯಾಕೆ ಪರೀಕ್ಷೆ ಮಾಡ್ತೀರಿ? ನನ್ನೊಳಗೆ ಏನೇನೂ ಹಸಿ ಉಳಿದಿಲ್ಲ. ಇರೋದು ಏನಾದರೂ ಮುಚ್ಚಿದ್ದೀನಿ ಅಂದರೆ ಲೋಕಕ್ಕಾಗಿ ಮುಚ್ಚಿದ್ದೀನಿ, ಅದು ನಿಮ್ಮಂಥವರಿಗಾಗಿ ಮುಚ್ಚಿದ್ದೀನಿ. ಪ್ರಭುವಿಗೆ ಅನ್ನಿಸ್ತು ನನ್ನಂಥವ್ರಿಗೇನೆ. ಆಕೆ ಅಂದಳು ಸಾಧನೆಯಲ್ಲಿ ಯಾಕಾದ್ರೆ ಉತ್ತರ ಎಷ್ಟು ಚಂದ ಕೊಟ್ಟಳು ತಿರುಗಿ ಅಂದರೆ, ಕಿನ್ನರಿ ಬ್ರಹ್ಮಯ್ಯನಿಗೆ ಪರೀಕ್ಷೆ ಮಾಡಕ್ಕೆ ಕಳಿಸಿದ್ರಲ್ಲ ಅವರು. ಹೌದಲ್ಲ, ಕಿನ್ನರಿ ಬ್ರಹ್ಮಯ್ಯನಂತ ಶರಣನ ಮನಸ್ಸಿನಲ್ಲಿ ಅದು ಹುಟ್ಟಬೇಕಾದ್ರೆ ಇನ್ನೂ ಆ ಸಾಧನೆಯ ಸ್ಥಿತಿಯಲ್ಲಿ ಅಪಕ್ವವಾಗಿರ್ತಕ್ಕಂಥವರ ಮನಸ್ಸು ಕಾಮನ ಮುದ್ರೆಯನ್ನು ಕಂಡು ಪ್ರಚೋದನೆಗೊಳಗಾಗಬಾರ್ದು, ಸಾಧನಾ ಪಥದಿಂದ ಸಾಧಕರು ಪತಿತರಾಗಬಾರ್ದು ಅಂತ ಮುಚ್ಚಿದ್ದೀನಿ ಪ್ರಭುವೇ. ಪ್ರಭು ಕೇಳ್ತಾರೆ ಗಾಬರಿಯಿಂದ, ನಮಗೆ ನೋವಾಗಬಾರ್ದಂತ ಅಂತ ಕೇಳಿದಾಗ ಆಕೆ ಹೇಳ್ತಾಳೆ, ಹೌದು, ಶಿವದೃಷ್ಟಿಯವರಾದ ನೀವು ಶರೀರ ದೃಷ್ಟಿಯಿಂದ ಏಕೆ ನುಡಿಯುತ್ತಿರುವಿರಿ? ಶರೀರನೇ ಮರ್ತೀರಿ ಅಂದ್ರೆ ಮತ್ತ್ಯಾಕೆ ಶರೀರ ದೃಷ್ಟಿಯಿಂದ ನೀವು ಮಾತನಾಡ್ತಾ ಇದ್ದೀರಿ ಪ್ರಭುವೇ? ಅಂತರಂಗ ಶುದ್ಧವಾದ ಬಳಿಕ ಚೆನ್ನಮಲ್ಲಿಕಾರ್ಜುನ ಒಲಿದ ಕಾಯ ಮುಚ್ಚಿರ್ದಡೇನು, ತೆರೆದಿರ್ದಡೇನು, ಮಿರ್ರನೆ ಮಿಂಚಿದಡೇನು, ಕರ್ರನೆ ಕಂದಿದಡೇನು. ಈ ಶರೀರದ ಬಗ್ಗೆ ನಿಮಗೆ ಯಾಕಷ್ಟು ಪ್ರಶ್ನೆಗಳು? ಎಂಥ ಚಂದ ಪ್ರಶ್ನೆಗೆ ಮತ್ತೊಂದು ಪ್ರಶ್ನೆ ಮಾಡ್ತಾಳೆ, ಶರೀರದ ಬಗ್ಗೆ ಯಾಕೆ ನೀವು ಪ್ರಶ್ನೆ ಮಾಡ್ತೀರಿ? ಇದು ಚೆನ್ನಮಲ್ಲಿಕಾರ್ಜುನನಿಗೆ ಒಪ್ಪಿಸಿರ್ತಕ್ಕಂಥದ್ದು, ಅದರ ಫಲ ಒಳಗೆ ಪಕ್ವವಾದದ್ದು, ಹೊರಗೆ ಸಿಪ್ಪೆ ತೆಗೆದೀನಿ ಅಂದ್ರೇ ಪ್ರಭು ಮತ್ತೊಂದು ಪ್ರಶ್ನೆ ಕೇಳ್ತಾರೆ. ಹೌದು, ಫಲ ಒಳಗೆ ಆದಾಗೂ ಮೇಲೆ ಸಿಪ್ಪೆ ಇತ್ತಂದ್ರೆ ಹಣ್ಣಿನ ರಸ ಕೊಳೆಯೋದಿಲ್ಲ. ಸಿಪ್ಪೆ ತೆಗೆದಿಟ್ಟ ಹಣ್ಣು ಕ್ರಿಮಿಕೀಟಗಳಿಗೆ ವಶವಾಗ್ತದೆ, ಕೊಳೆತು ಹೋಗ್ತದೆ. ಹಾಗೆ ಸೀರೆಯುಟ್ಟ ಹೆಣ್ಣಿನ ಶೀಲ ರಕ್ಷಣೆ ಆಗ್ತದೆ. ಸೀರೆಯನ್ನೇ ಕಳಚಿಬಿಟ್ರೆ, ಹಣ್ಣಿನ ಸಿಪ್ಪೆ ಉದಾಹರಣೆ ಕೊಟ್ಟರೆ ಅದೇ ಉದಾಹರಣೆಯಿಂದ ಆಕೆಗೆ ಪ್ರಶ್ನೆ ಮಾಡ್ತಾರೆ. ಸೀರೆ ಹೆಣ್ಣಿನ ಶೀಲ ರಕ್ಷಣೆ ಮಾಡ್ತದೆ, ಸಿಪ್ಪೆ ಹಣ್ಣಿನ ರಸದ ರಕ್ಷಣೆ ಮಾಡ್ತದೆ. ಈ ಸಿಪ್ಪೆಯನ್ನೇ ತೆಗೆದುಬಿಟ್ಟಂತೆ ನೀ ಸೀರೆಯನ್ನೇ ಕಳಚಿಬಿಟ್ಟಿಲ್ಲ, ನಿನ್ನ ಶೀಲ ರಕ್ಷಣೆ ಆಗೋದೇನು ಗ್ಯಾರಂಟಿ ಅಂತ ಕೇಳ್ತಾರೆ. ಅವ್ರು ಕೇಳ್ತಾರೆ, ಮಹಾದೇವಿ ಎಷ್ಟು ಜಾಣೆ ಆಗಿದ್ದಳು. ಯಾಕಂದರೆ ಸಾಧನೆ ಮಾಡೋದ್ರ ಜೊತೆಗೆ ಸಾಧಿಸತಕ್ಕಂತಹ ಮಾತುಗಳು, ಅದಕ್ಕೆ ಸಮರ್ಥನೆಯ ಮಾತುಗಳು ಬೇಕಲ್ಲ. ಇಷ್ಟು ದಿಟ್ಟತನದಿಂದ ಉತ್ತರಿಸ್ತಾಳೆ, ಹೌದು ಪ್ರಭು, ಸಿಪ್ಪೆ ತೆಗೆದು ಹೊರಗಿಟ್ರೆ ಕ್ರಿಮಿಕೀಟಗಳು ಇರ್ತಾವ. ಸಿಪ್ಪೆ ತೆಗೆದು ಹೊರಗೆ ಬಿಚ್ಚಿಟ್ರಿ ಅಂದ್ರೆ ಕ್ರಿಮಿಕೀಟಗಳಿಗೆ ಒಳಗಾಗ್ತದೆ, ರಸ ಕೊಳತು ಹೋಗ್ತದೆ. ಸಿಪ್ಪೆ ತೆಗೆದು ಕೂಡಲೇ ತಿಂದುಬಿಟ್ರೆ, ಸಿಪ್ಪೆ ತೆಗೆದೇ ತಿನ್ನಬೇಕಲ್ಲ, ಮತ್ತು ತೆಗಿಬೇಕಾದ್ರೆ ಸಿಪ್ಪೆ ತೆಗೆದು ಕೂಡಲೇ ತಿಂದು ಬಿಟ್ಟರೆ. ಹಾಗೆ ನಾನು ಸೀರೆ ಕಳಚಿ ಈ ದೇಹವನ್ನು ಸಂಸಾರಿಗಳ ನಡುವೆ ಇಟ್ಟಿದ್ರೆ ಇದರ ಶೀಲ ಕೆಡುವ ಸಂಭವವಿತ್ತು. ಆದರೆ ನಾನಾಗಲೇ ಚೆನ್ನಮಲ್ಲಿಕಾರ್ಜುನನಿಗೆ ಸಮರ್ಪಿಸಿ ಬಿಟ್ಟಿರುವೆ. ಶೀಲ ಹಾಳಾಗುವ ಪ್ರಶ್ನೆ ಎಲ್ಲದು. ಅವನಿಗೆ ಅರ್ಪಿಸಿ ಬಿಟ್ಟ ಮೇಲೆ ಅವನ ವಸ್ತು ಇದು. ಅದಕ್ಕಾಗಿ ಈಗ ನನಗಿರ್ತಕ್ಕಂಥದ್ದು ಏನಿಲ್ಲ, ಕರ್ಣ ಮೀಸಲಾಗಿ ನಿನಗರ್ಪಿತ, ಕಾಯ ಮೀಸಲಾಗಿ ನಿನಗರ್ಪಿತ, ಅಂಗವೆಂಬುದು ನನಗಿಲ್ಲ ಪ್ರಭುವೇ ಅಂತಕ್ಕಂತಹ ಮಾತು ಹೇಳ್ತಾಳೆ. ಪ್ರಭು, ನಿಮ್ಮೆದುರಿಗೆ ಕಾಣತಕ್ಕಂಥ ಈ ಶರೀರ ಕೆಂಡದ ಶವದಂತೆ. ಕೆಂಡದೊಳಗಿಟ್ಟ ಶವದೊಳಗೆ ಏನಾರ ಶಕ್ತಿ ಇರ್ತದೆ? ಬೆಂದು ಹೋಗ್ಯದ. ಸೂತ್ರ ತಪ್ಪಿದ ಗೊಂಬೆಯಂತೆ, ಜಲವರತ ತಟಾಕದಂತೆ, ಬೆಂದ ನುಲಿಯಂತೆ ಮತ್ತೆ ಹಿಂದಣಂಗ ಉಂಟೆ ಅಯ್ಯ. ಚೆನ್ನಮಲ್ಲಿಕಾರ್ಜುನನ ಸಂಘವೇ ಆಶ್ರಯವಾದವಳಿಗೆ ಮತ್ತೇಕೆ ಕಾಡುವಿರಣ್ಣ? ಮತ್ತ್ಯಾಕೆ ಪ್ರಶ್ನೆಗಳಿದ್ರದ್ದು? ಸ್ವಲ್ಪ ನೋವು ಕೂಡ ಆಕೆಗೆ ಆಗ್ತದೆ. ಚೆನ್ನಮಲ್ಲಿಕಾರ್ಜುನೊಳಗೆ ನಾನು ಬೆರೆತು ಬಿಟ್ಟಿನಿ. ಅವಾಗ ಹೇಳ್ತಾರೆ ಪ್ರಭು, ಹೌದು ಮಹಾದೇವಿ, ನೀನು ಆಡುವ ಮಾತು ತಾತ್ವಿಕವಾಗಿ ತಪ್ಪದ. ನೀನು ಹೆಂಗೆ ಬೆರೀತಿ? ಶರೀರ ಸಹಿತವಾಗಿ ಹೆಂಗೆ ಬೆರಲೇ ಬರ್ತದೆ? ಬೆರೆಸಿದೆ, ಕೂಡಿದೆ ಎಂದನಲ್ಲ, ಕೂಡಲಿಲ್ಲದ ಅಗಲಲಿಲ್ಲದ ಘನವ ಕೂಡುವ ಪರಿ ಅಂತ ಹೇಳ. ಇದು ಕುಂತೆ ಅಗಲಿದೆ ಅಂದ್ರೆ ಮತ್ತೆ ಒಮ್ಮ ಕೂಡೋದು, ಒಮ್ಮ ಅಗಲೋದು. ಸರ್ವೇ ಸಂಯೋಗ ವಿಯೋಗ ಅಂತ ಯಾವುದೇ ಒಂದು ಕೂಡೋದಂದ್ರೆ ಒಂದು ದಿವಸ ಅದು ಅಗಲುತ್ತದೆ. ಇದು ಕೂಡುವಿಕೆ ಅಗಲುವಿಕೆ ಅದ ಏನಿಲ್ಲಿ, ಅದಕ್ಕದೇ ಕೊರತೆ ಆಗ್ತದೆ. ನೀನು ಹೇಳಿದರೆ ಕೂಡಿದೆ ಅಂದರೆ ಮೊದಲು ಅಗಲಿದ್ದೆ ಅನ್ನೋ ಅರ್ಥ ಆಗ್ತದೆ. ಈಗ ಅಗಲಿದ್ದೆ ಅಂದರೆ ಎರಡು ವಸ್ತುಗಳು ಈ ಜಗತ್ತಿನಲ್ಲಿ ಕೂಡಕ್ಕಾಗಲ್ಲ, ಒಂದೇ ಇರೋದೇ ಒಂದದ ಅನ್ನೋ ಮಾತು ಹೇಳ್ತಾರೆ. ನೀವು ಒಂದು ವೇಳೆ ಕೂಡಿದ್ದಿ ಅಂದ್ರೆ ಮಾತು ಬರ್ತಿರ್ಲಿಲ್ಲ ನಿನಗೆ. ಈಗ ನಿಮಗೆ ನಿದ್ದೆ ಹತ್ತದೇನ್ರಿ ಅಂದ್ರೆ ಏನಂತೀರಿ? ಹೌದ್ರಿ, ಹತ್ತದಂದ್ರೆ ಏನು ತಿಳ್ಕೊಬೇಕು? ಹೀಗೆ ಹತ್ತದ್ರಿ ಅಂದ್ರೆ
ಹತ್ತಿಲಿನ ಅಂತ ಅರ್ಥ ಆಗ್ತದೆ. ಹಾಗೆ ಯಾರು ಲಾಲಿ ದೇಕನ್ ಮೈಗಯ ಮೈ ಬಿ ಹೋಗಯ ಲಾಲ್. ಉಪ್ಪು ಅಪ್ಪುವನ್ನು ನೋಡಿದಂತೆ, ಉಪ್ಪು ಅವರ ಅಪ್ಪನ ಭೇಟಿಗೆ ಹೋಗಿತ್ತಂದ ಸಮುದ್ರಕ್ಕೆ, ಟಣ್ಣಂತ ಒಳ ಚಿಡಿತು ಹೊರ ಬರ್ತದ, ಬರಕ್ಕಾಗಲ್ಲ. ಹಾಗೆ ಅಂಗ ಲಿಂಗವಾಗುವಿಕೆ ಅಂದ್ರೆ ಏನದ, ಅಂಗ ಲಿಂಗ ದರ್ಶನ ಅಲ್ಲ, ಲಿಂಗವನ್ನು ಲಿಂಗವೇ ಆಗ್ಬೇಕಾಗ್ಯದ. ಅದಕ್ಕಾಗಿ ನೀನು ಕೂಡಿದೆ ಅಂತ ಇನ್ನ ಹೇಳತ್ತಿದೆ ಅಂದ್ರೆ ಏನರ್ಥ, ನಿನಗೆ ಇನ್ನ ನಿದ್ದೆ ಹತ್ತಿಲ್ಲ, ನಿನಗೆ ಇನ್ನೂ ಆನಂದದ ಸಮರಸದಲ್ಲಿ ಒಂದಾಗಿಲ್ಲ. ನೀನು ನಾ ಸತ್ಯನೆಂದು ಹೆಣ ಕೂಗಿದುಂಟೆ, ಸತ್ತಿನಿ ಅಂತ ಹೇಳ್ತದೇನು ಯಾವ್ದಾರ ಕೊಂಡು ಬರ್ರಿ ನನ್ನ ಮಣ್ಣಿಗಂತ ಕರೀತದೆ ಯಾವ್ದಾರ ಹೆಣ ಇಲ್ಲ. ಹಂಗೆ ಕರೆದ್ರ ಯಾರ ಸಾಯ್ಬೇಕು ನಿಮ್ಮ ಮನೆಗೆ ಬಂದು ಅವರೇ ಹೇಳ್ಬೇಕು. ನೀವು ಹೋಗ್ತೀರಿ ಹೇಳಲ್ರಲ್ಲಿ, ಸತ್ತು ಸುದ್ದಿ ಬಂದಿರ್ತದೆ, ನಿಮ್ಮ ಮನೆಗೆ ಅವರೇ ಬಂದು ಬರ್ತಾರೆ. ಅವಾಗ ಏನು ಮಾಡ್ತೀರಿ? ಎಲ್ಲ ಅಲ್ಲೇ ಎದ್ದು ಹೋಗ್ಲಕ್ಕಾಯ್ತದ. ಅದಕ್ಕೆ ಪ್ರಶ್ನೆ ಕೇಳ್ತಾರೆ ಪ್ರಭು, ನಾ ಸತ್ಯನೆಂದು ಹೆಣ ಕೂಗಿದುದುಂಟೆ, ಬೈಚಿಟ್ಟ ಬಯಕೆ ಕರೆದುದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಎಪ್ಪುದೆ, ಈ ಮಾತು ಒಪ್ಪವಲ್ಲ ಗುಹೇಶ್ವರ ಲಿಂಗಕ್ಕೆ. ಅಕ್ಕ ಮಹಾದೇವಿ ವ್ಯವಹಾರದಲ್ಲಿನೂ ಅಷ್ಟೇ ಚತುರಿಯಾಗಿದ್ದಳು ಅಂತ ನಮಗೆ ಗೊತ್ತಾ. ಬಹುಶಃ ಪ್ರಭುವಿಗೂ ಕೂಡ ಗೊತ್ತಾಗದೇ ಇರ್ತಕ್ಕಂಥ ವಿಷಯಗಳು, ಹಾಲಿಗೆ ಹೆಪ್ಪು ಹಚ್ಚರು ಏನಾಯ್ತು ಅಂತ ಅವ್ರಿಗೆ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಅಕ್ಕ ಎಷ್ಟು ಚೆಂದಾಗಿ ಉತ್ತರ ಕೊಡ್ತಾಳೆ. ಹೌದು ಪ್ರಭುವೇ, ಸತ್ತ ಹೆಣ ಕೂಗಿದುದುಂಟು, ಬೈಚಿಟ್ಟ ಬಯಕೆ ಕರೆದುದುಂಟು, ಹೆಪ್ಪಿಟ್ಟ ಹಾಲು ಗಟ್ಟಿಗೊಂಡು ಸಿಹಿಯಾದುಂಟು, ಇದು ನಿಶ್ಚಯಿಸಿ ನೋಡಿ ಚೆನ್ನಮಲ್ಲಿಕಾರ್ಜುನ ದೇವರಲ್ಲಿ. ನಿಮಗೆ ನೀವೇ ಸ್ವಲ್ಪ ವಿಚಾರ ಮಾಡಿ ನೋಡ್ರಿ. ಸತ್ತ ಹೆಣ ಕೂಗ್ತದ, ಬೈಚಿಟ್ಟ ಬಯಕೆ ಕರಿತದ, ಹೆಪ್ಪಿಟ್ಟ ಹಾಲು ಸಿಹಿ ಆಗ್ತದ, ನಿಶ್ಚಯ ಮಾಡ್ಕೊಂಡು ನೋಡ್ರಿ. ಅದು ಸ್ವಲ್ಪ ಒಗಟ್ಟಿಟ್ಟೊಳಕ್ಕಿನು ಅವ್ರಂದ್ರು, ಹೌದಾ ಇದು ಭಾಳ ಆಶ್ಚರ್ಯದ, ಹೇಳು ಹೆಂಗದ ಅಂದ್ರು. ತಿಳಿ ಹೇಳು, ನೀನೇ ತಿಳಿಸಿ ಹೇಳು ಅಂತ ಹೇಳಿದಾಗ, ಇದು ನನಗೆ ಆಶ್ಚರ್ಯ ಹೇಳವ್ವ. ಕಾಯವಿಲ್ಲದ ಸುಖವ, ಜೀವವಿಲ್ಲದ ಭವವ, ಜೀವವಿಲ್ಲದ ಸುಖವ ಆವಟ್ ಹಾವಿನಲ್ಲಿ ಕಾಣಬಹುದು ಗುಹೇಶ್ವರನಲ್ಲಿ, ನೀನೇ ನೀನೇ ಹೇಳು ನನಗೆ ಅಂತ ಹೇಳಿದರೆ ಅಕ್ಕ ಬಿಡಿಯಾಗಿ ಹೇಳ್ತಾಳೆ ಭಾಳ ಚೆಂದಾಗಿ. ಮರೆದೊರಗಿ ಕನಸು ಕಂಡು ಹೇಳುವಲ್ಲಿ ಸತ್ತ ಹೆಣ ಎದ್ದಿತ್ತು ನೋಡ. ಕನಸಿನಾಗ ಮಕ್ಕಳ ಕನಸು ಬಿದ್ದಿರ್ತದೆ, ಮಲ್ಕೊಂಡಾಗ ಕನಸು ಬಿದ್ದಿರ್ತದೆ. ಕನಸಿನಾಗ ಏನಾಗಿರ್ತದೆ, ನೀವೇ ಹೋಗಿರ್ತೀರಿ, ಹೌದಿಲ್ಲ? ಏನು ಭಯಂಕರ ಎಲ್ಲರೂ ಅಳ್ತಿರ್ತಾರ, ನೋಡಿರ್ತೀರಿ ಎಲ್ಲ, ಮತ್ತು ಅದ್ರೊಳಗೆ ನೀವು ಅಳ್ತೀರಿ. ನೀವು ನೋಡ್ಬೇಕಾರೆ ನಾವು ಸತ್ತಿನ ಕನಸು ಬಿದ್ದಾಗ ಕನಸಿನಾಗೂ ಅಳ್ತಿರ್ತೀವಿ, ನಾವು ಅಳ್ತಿರ್ತೀವಿ, ಎಲ್ಲರೂ ಅಳ್ತಿರ್ತಾರೆ. ಎದ್ದು ಮತ್ತು ಕನಸಿನಾಗ ಅಳಕ್ಕೆ ಸಲುವಾಗಿನೇ ಜೋರಾಗಿ ಅಳ್ತೀವಿ. ಅವಾಗಂತಾರೆ ಏನೋ ಕೆಟ್ಟ ಕನಸು ಕಾಣಾನ ಎಬ್ಸವನಿಗೆ ಅಂತಾರೆ, ಹಂಗೆ ಎಬ್ಬಿಸ್ಬಿಡ್ತಾರೆ. ಅದಕ್ಕೆ ನಮ್ಮ ಉರ್ಲಿಂಗ ಪೆದ್ದ ಹೇಳಿದ್ರೆ, ನಾ ಸತ್ತ ಕನಸು ತಾನು ಸಾವ ಕನಸ ಕಂಡಡೆ ಎಬ್ಬಿಸೆಂಬರು ನೋಡ ಅಂತಾರೆ. ಎಬ್ಸು ಅಂತ ಹೇಳ್ತಾರೆ ಎಲ್ಲರೂ. ಎಬ್ಸು ಯಾಕೋ ಚೀರ್ಲತನ, ಯಾಕೋ ಒಳ್ಳತನ ಅಂತೇಳಿ ಎಬ್ಬಿಸ್ಬಿಡ್ತಾರೆ ಅವಾಗ. ಅದಕ್ಕಾಗಿ ಎದ್ದು ಕೂಡಲೇ ಏನು ಹೇಳ್ತೀವಿ, ಏನಾಗಿತ್ತು ಅಂದ್ರೆ ಹೇಳಕ್ಕೂ ಧೈರ್ಯ ಆಗಲ್ಲ, ಆಯ್ತದ. ಸಾವಿರ ಇದ್ದೀವಂದ್ರೆ ಅರ್ಧ ಸತ್ತು ಹೋಗಿರ್ತೀವಿ, ಇನ್ನು ಸತ್ತೀವಂದ್ರೆ ಹೇಳೋಕ್ಕಾಗಂಗಿಲ್ಲ, ಅಳಕ್ಕೆ ಶುರು ಮಾಡ್ತಾನೆ. ಹಿಂಗಾಗಿತ್ತು ನನಗೆ, ಹೋಗಿದ್ದೆ ನಾನು. ಆಮೇಲೆ ಬಂದು ನೀವು ಯಾರೋ ಕರೆದ್ರು ಎಬ್ಬಿಸಿ ಬಂದೆ, ನಾನೇ ಕರೆದಿನ ಹುಚ್ಚ ಅಂತಾನೆ ಬಾಜು ಇದ್ದವು. ಹಾಗೆ ಮರೆದೊರಗಿ ಕನಸು ಕಂಡು ತನ್ನ ಕನಸು ತಾನೇ ಸತ್ತ ಕನಸುಕೊಂಡು ಸತ್ತ ಹೆಣ ಎದ್ದು ಹೇಳಿದುದುಂಟು, ತನ್ನ ಋಣ ನಿಧಾನ ಎದ್ದು ಕರೆಯಿತ್ತು. ಈ ಋಣ ಅಂದರೆ ನಿಧಿ ಒಳಗಿರ್ತದಲ್ಲ. ಹಿಂದೆ ಕೇಳ್ತಿದ್ರು ಎಷ್ಟೋ ಜನ, ಎದ್ದೆದ್ದೆದ್ದೆದ್ದದು ಕರಿತು, ನಾ ಬರಲೆ ಅಂತ ಕರಿತದಂಥದ್ದು. ಅದು ಹೋಗಲಿ. ಈಗ ನಾವು ವೈಜ್ಞಾನಿಕವಾಗಿ ಮನೋವೈಜ್ಞಾನಿಕವಾಗಿ ಹೇಳಬೇಕಾದರೂ ಕೂಡ ನಮಗೆ ನಮ್ಮ ಒಳಗೆ ಇಂಟ್ಯೂಷನ್ ಅಂತಾರೆ, ಅದಕ್ಕೊಂದು ಅಂತರಾತ್ಮದ ಕರೆ ಇರ್ತದೆ ಯಾವಾಗಲೂ. ಬೈಚಿಟ್ಟ ಬಯಕೆ ಅದಲ್ಲ, ನಮ್ಮ ಒಳಗೆ ಹೋಗಿರ್ತಕ್ಕಂತಹ ವಿಷಯವೊಂದು ನಮ್ಗೆ ಗೊತ್ತಿರ್ತದೆ. ಮೇಲ್ ಪದರುಗಳು ಭಾಳ ಆಗಿರ್ತವೆ, ನಮಗೇನೋ ಅನ್ನಿಸ್ತಿರ್ತದೆ, ಅಲ್ಲಿ ಹೋಗಬೇಕು ಅದು ನಮಗೆ ಸಿಗುತ್ತದೆ ಅಂತಕ್ಕಂಥ ಮನಸ್ಸು ಅಂತಿರ್ತದೆ. ನೀವು ಎಷ್ಟೋ ಸಲ ಅನುಭವಿಸ್ತೀರಿ, ನನಗೆ ಯಾಕೋ ಹಂಗೆ ಅನ್ನಿಸ್ತು. ಬೈಚಿಟ್ಟ ಬಯಕೆನೂ ಕೂಡ ಕರೀತದೆ. ಇನ್ನು ಹೆಪ್ಪಿಟ್ಟ ಹಾಲು ಗಟ್ಟಿ ತುಪ್ಪವಾಗಿ ಸಿಹಿ ಆಯಿತು. ಇದಂತೂ ನಿಮಗೆ ಗೊತ್ತದ. ಹಾಲಿಗೆ, ಸಿಹಿಯಾದ ಹಾಲಿಗೆ ಏನು ಹಚ್ತೀರಿ? ಹುಳಿ ಹಚ್ತೀರಿ. ಹುಳಿ ಹಚ್ಚಿದ ಮೇಲೆ ಏನಾಗ್ತದೆ, ಅದು ಮತ್ತೆ ಮೊಸರಾಗಿ
ಮಜ್ಜಿಗೆಯಾಗಿ ಬೆಣ್ಣೆಯಾಗಿ ಕಾಯಿಸಿದಾಗ ತುಪ್ಪವಾಗಿ ಸಿಹಿ ಆಗ್ತದೆ. ಇದಕ್ಕೆ ತಪ್ಪು ಸಾಧಿಸಲೇಕೆ ಚನ್ನಮಲ್ಲಿಕಾರ್ಜುನ ದೇವನ ಅಣ್ಣಗಳಿರ. ನೀವು ಸಾಮಾನ್ಯರಿದ್ದೀರಿ, ದೇವರ ಚನ್ನಮಲ್ಲಿಕಾರ್ಜುನ ಪೈಕಿ ಇದ್ದೀರಿ ನೀವು. ಇದಕ್ಕೆ ಯಾಕೆ ತಪ್ಪು ಸಾಧಿಸ್ತೀರಿ? ಇವೆಲ್ಲವುಗಳು ಕೂಡ ಜಗತ್ತಿನಲ್ಲಿ ಸತ್ಯ ಅದಾವ, ಅದೆಲ್ಲ ಸರಿ ಅದ. ಕೊನೆ ಮಾತು ಹೇಳ್ತಾರವ್ರು, ಅದೆಲ್ಲ ಸರಿ ಅದ. ತುಂಬಿದ ಪರಿಪೂರ್ಣ ಜ್ಞಾನಿ ಅಂತ ಯಾರಿಗಂತಾರಂದ್ರೆ ಸುಮ್ಮನಿರವನಿಗಂತಾರೆ. ಬ್ರಹ್ಮವನ್ನು ಅರಿದಿಹರೇ ಸುಮ್ಮನಾಗಿರುತ್ತೀವರು ಕೊಡ, ತುಂಬಿದ ಕೊಡ ಎಂದೂ ಶಬ್ದ ಮಾಡೋದಿಲ್ಲ. ಶಬ್ದ ಮಾಡ್ಲದಂದ್ರೆ ಅರ್ಧ ಅದ ಕೊಡ ಅಂತ ಅರ್ಥ. ಹಂಗೆ ನೀ ಪರಿಪೂರ್ಣ ಜ್ಞಾನಿ ಇದ್ದೆ ಅಂದ್ರೆ ಇಷ್ಟು ಮಾತು ಹೆಂಗೆ ಬರ್ತಾವ ಅಂದರು. ನೋಡ್ರಿ, ತಾವೇ ಮಾತಾಡಿಸ್ತಾರೆ, ತಾವೇ ಮಾತಾಡಿಸಿ ಮತ್ತು ಮಾತು ಹೆಂಗೆ ಬರ್ತಾವ ಅಂತ ಕೇಳ್ತಾರೆ. ಆವಾಗ ಮಹಾದೇವಿ ಅದಕ್ಕೆ ಸಮರ್ಥವಾದ ಉತ್ತರ ಕೊಡ್ತಾಳೆ. ಹೌದು ಪ್ರಭು, ತುಂಬಿದ ಕೊಡ, ತುಂಬುವಾಗ ಕೊಡ ಏನು ಮಾಡ್ತದೆ? ಸದ್ದು ಮಾಡ್ತದೆ. ತುಂಬುವಾಗ ಸದ್ದು ಮಾಡುವ ಕೊಡ ತುಂಬಿದಾಗ ಶಾಂತ ಆಗ್ತದಂತ ನೀವು ಹೇಳಿದ್ರಿ ಸರಿ. ಆದರೆ ತುಂಬಿದ ಕೊಡ ತನ್ನಲ್ಲಿರುವ ನೀರನ್ನು ಇನ್ನೊಂದು ಕೊಡಕ್ಕೆ ಹಾಕುವಾಗ ಮತ್ತೇನು ಆವಾಜ್ ಮಾಡ್ತದಿಲ್ಲ? ತುಂಬಿಕೊಳ್ಳುವಾಗ ಏನು ಶಬ್ದ ಮಾಡಿತ್ತೋ ಮತ್ತು ಹಾಕುವಾಗೂ ಅದೇ ಶಬ್ದ ಮಾಡ್ತದೆ. ನನ್ನದು ನೀವು ಮಾತಾಡಿಸಿದ್ದಕ್ಕಾಗಿ ಹೊರಗೆ ಹಾಕ್ತಕ್ಕಂತಹ ಕೊಡದ ನೀರು ಅಂತನ್ನೋದು ವಿನಮ್ರದಿಂದ ಹೇಳ್ತೀನಿ. ಅಷ್ಟಕ್ಕೂ ಮೀರಿ ಮಾತು ಅಜ್ಞಾನಿಯ ಲಕ್ಷಣ ಅಂತ ನೀವು ಅಂದಿರಲ್ಲ, ನೀವೇ ಹೇಳಿದಿರಿ ಮಾತೆಂಬುದು ಜ್ಯೋತಿರ್ಲಿಂಗ ಅಂತ ಹೇಳಿದ್ರಿ. ಸ್ವರವೆಂಬುದು ಪರತತ್ವ, ತಾಳೋಷ್ಟ ಸಂಪುಟವೆಂಬುದು ನಾದವೆಂದು ಕಳಾತೀತ. ಗುಹೇಶ್ವರನ ಶರಣರು ನುಡಿದು ಸೂತಕಿಗಳೆಲ್ಲ ಕೇಳ ಮರುಳೆಂದ್ರಿ. ಶರಣರ ಮಾತೆಲ್ಲವೂ ಲಿಂಗದ ಮಾತಿರ್ತವೆ. ಅವರ ನಡೆಲಿಂಗ ನುಡಿಲಿಂಗ, ಅವರ ಮಾತು ಲಿಂಗದ ಮಾತು ಅಂತೇಳಿರಿ. ನೀವು ಅವರು ಸೂತಕ ಅಲ್ಲ ಅವರ ಮಾತಿಗೆ ಅಂತೇಳಿರಿ. ಮರೆತೀರಾ ಪ್ರಭುವೇ? ನಾನೇ ಓದೇ ಬಂದಿ ನಾವು ಮಾತು ವಚನಗಳೆಲ್ಲ ಓದಿ ಬಂದಾಳೆ. ಇನ್ನು ಏನು ಹೇಳಿದ್ರೂ ಕೂಡ ಅಕ್ಕನಿಗೆ ನಿಲ್ಲಿಸೋದು ಸಾಧ್ಯನೇ ಇಲ್ಲ. ಎಲ್ಲ ಪ್ರಶ್ನೆಗಳಲ್ಲಿನೂ ಕೂಡ ಆಕೆ ಗೆಲುವಿನ ಉತ್ತರವನ್ನು ಕೊಟ್ಟಾಗ ಎಷ್ಟು ಸಂತೋಷ ಆಗ್ತದೆ ಅಂತ ಕೇಳಿದರೆ ಪ್ರಭುವಿಗೆ ಲೇಸಾಯಿತು ಭಲೆ 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 ಅಂತಕ್ಕಂಥ ಮಾತು ಒಂದೇ ಸಮನ ಉದ್ಗಾರದಿಂದ ಅವರದ್ದೇ ಮಾತು ಬಂದುಬಿಡ್ತದೆ. ಜೊತೆಗೆ ಹೇಳ್ತಾರೆ, ಅಂಗನೇ ರೂಪಲ್ಲದೆ ಮನವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು, ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ. ಮೊಟ್ಟ ಮೊದಲ ಅಕ್ಕ ಅಂತ ಕರೆದವರು ಅಲ್ಲಮ ಪ್ರಭುಗಳೇ ಕರೀತಾರೆ. ಬಂದು ಹಿಂಗಿದೆಯಲ್ಲ ಅಕ್ಕ. ಗುಹೇಶ್ವರನ ಲಿಂಗದಲ್ಲಿ ಉಭಯ ನಾಮ ಒಳಿದೆ ಎನ್ನಕ್ಕ. ಗಂಡು ಹೆಣ್ಣು ಅಂತಕ್ಕಂಥ ನಾಮ ಒಳಿದಿರ್ತಕ್ಕಂಥವಳು ನೀನು ಎನ್ನಕ್ಕ, ನಿನಗೆ ನಮೋ ನಮೋ ಅಂತಕ್ಕಂಥ ಮಾತು ಹೇಳ್ತಾರೆ. ಆದಿಶಕ್ತಿ ಅನಾದಿಶಕ್ತಿ ಎಂಬರು ಅದನಾರು ಬಲ್ಲರಯ್ಯ. ಆದಿ ಎಂದರೆ ಕುರುಹಿಂಗೆ ಬಂದಿತ್ತು, ಅನಾದಿ ಎಂದರೆ ನಾಮಕ್ಕೆ ಬಂದಿತ್ತು. ಆದಿಯಲ್ಲ ಅನಾದಿಯಲ್ಲ, ನಾಮವಿಲ್ಲದ ಸೀಮೆ ಇಲ್ಲದ ನಿಜಶಕ್ತಿ ಚಿತ್ಶಕ್ತಿ ಆಯಿತು ನೋಡ. ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೇ ಆಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲದಿಪ್ಪ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂದಿರ್ಪೇನು ಅಂತ ತಮ್ಮ ಸಿಂಹಾಸನದಿಂದ ಕೆಳಗಿಳಿದು ಬಿಡ್ತಾರೆ. ಕೆಳಗಿಳಿದು ಬಾಗಿ ನಮಸ್ಕಾರ ಮಾಡ್ತಾರೆ ಅಕ್ಕನಿಗೆ. ಅಕ್ಕನ ವಯಸ್ಸು ಎಷ್ಟು? 12 ವರ್ಷದ ಹಿರಿಯಳು ಅಕ್ಕ ಮಹಾದೇವಿ ಅಂತ ಹೇಳಿದ್ದಾರೆ ಚೆನ್ನಬಸವಣ್ಣವರು. 12 ವರ್ಷದ ಆ ಒಂದು ಸಣ್ಣ ವಯಸ್ಸಿನ ದೇಹದಿಂದ ಅತ್ಯಂತ ಸಣ್ಣ ವಯಸ್ಸಿನೊಳಗಿರ್ತಕ್ಕಂಥ ಮಹಾದೇವಿಗೆ ಗುಣಗ್ರಾಹಿಯಾಗಿರ್ತಕ್ಕಂಥ ಅಲ್ಲಮ ಪ್ರಭುಗಳು ತನ್ನ ಸಿಂಹಾಸನದ ಶೂನ್ಯ ಸಿಂಹಾಸನದ ಕೆಳಗಿಳಿದು ಬಂದು ನಮೋ ನಮೋ ಅಕ್ಕ, ಎಲ್ಲವನ್ನು ಹಿಂಗಿ ನಿಂತಂಥ ಅಕ್ಕ, ನಾನಿಷ್ಟು ಪರೀಕ್ಷೆ ಮಾಡಿದೆ ಅಂತ ನೊಂದುಕೊಳ್ಳದಿರು ತಾಯಿ ಅಂತ ಹೇಳ್ತಾರೆ. ನಾನು ನಿನ್ನ ಪರೀಕ್ಷೆ ಮಾಡಿದ್ದೀನಿ ಅಂತಂದರೆ ನನಗೆ ಗೊತ್ತಿಲ್ಲ ಅಂತಲ್ಲ, ಆದರೆ ಇರ್ತಕ್ಕಂಥ ನೆರೆದ ಶರಣಗಣಗಳಿಗೆ ನಿನ್ನ ಪ್ರಭೆ ಏನದ ಅನ್ನೋದು ಗೊತ್ತಾಗಬೇಕಾಗಿತ್ತು. ಸುಮ್ಮನೆ ಬಂದು ಕುಂತ್ರು ಇನ್ನೂ ಎಷ್ಟು ಜನರ ಪ್ರಭೆ ಏನದನೋ ಯಾರಿಗೆ ಗೊತ್ತದು. ಆದರೆ ಅಂಥ ಒಂದು ಯಾರ್ಯಾರ ಮಾತು ಬಾಯಿಂದ ಯಾರ್ಯಾರ ಮನದಲ್ಲಿ ಏನೇನು ಅದನೋ ಅದೆಲ್ಲವೂ ಕೂಡ ತಿಳಿಯಾಗಬೇಕು. ನಿನ್ನ ಪ್ರಭಾವದ ಒಂದು ಕಳೆಯ ಬೆಳಗು ಇಲ್ಲಿ ಗೊತ್ತಾಗಬೇಕು. ನೀ ಲಿಂಗದ ಕಳೆ ಇದೆಯಾ, ಲಿಂಗದ ಬೆಳೆ ಇದೆಯಾ, ಲಿಂಗದಲ್ಲಿ ಹೊಳಿತಕ್ಕಂತಹ ಪರಮಚೇತನ ನೀನಿದ್ದೆ ಅಂತ ಗೊತ್ತಾಗಲಿ ಅಂತ ನಾನು ಪರೀಕ್ಷೆ ಮಾಡಿದ್ದೇನೆ ಹೊರತಾಗಿ ತಾಯಿ ಇದು ಪರೀಕ್ಷೆ ಅಲ್ಲ, ನಿನ್ನ ಪ್ರಭೆ ಬೆಳಗಲಿಕ್ಕೋಸ್ಕರ ಅಂತ ಹೇಳಿದಾಗ ಅಕ್ಕ ಅಷ್ಟೇ ವಿನಯದಿಂದ ಹೇಳ್ತಾಳೆ. ಸಿಟ್ಟು ಬಂದಿರಲಿಲ್ಲ ಆಕೆಗೆ. ಎಂತೆಂಥ ಅಜ್ಞಾನಿಗಳಿಗೆ ಉತ್ತರ ಕೊಟ್ಟಿದ್ದಳು. ಜಾಣರೆದರಿಗೆ ಅನುಭವಿಗಳೆದರಿಗೆ ಮಾತನಾಡೋ ಸಂದರ್ಭ ಬಂದಾಗ ಒಮ್ಮೊಮ್ಮೆ ಅಳುಕಿದ್ರು ಕೂಡ ಕೊನೆಗೆ ಭಾಳ ಖುಷಿ ಆಗ್ತದೆ. ಚಂದನವ ಕಡಿದು ಕೊರೆದು ತೇದೊಡೆ ನೊಂದನೆಂದು ಕಂಪ ಬಿಟ್ಟಿತ್ತೆ ಅಯ್ಯ. ಚಂದನ
ತಿಕ್ತಾರೆ ಚಂದನಕ್ಕೆ. ಯಾಕೆ ತಿಕ್ತಾರೆ? ಅದ್ರ ಪರಿಮಳ ಹೆಚ್ಚಾಗಲಿ ಅಂತ ತಿಕ್ತಾರೆ. ಇಷ್ಟು ತಿಕ್ಕ್ಯಾರ ನನಗಂತ ಅದು ಏನಾರ ದುರ್ಗಂಧ ನಾರ್ತದೇನು, ತನ್ನ ಕಂಪ ಬಿಡ್ತದೇನು? ತಂದು ಸುವರ್ಣವ ಕಡಿದು ಒರೆದೊಡೆ ಬೆಂದು ಕಳಂಕ ಹಿಡಿದಿತ್ತೆ. ಬೆಂಕಿಯಾಗ ಹಾಕ್ತಾರೆ, ತೇಜಪ್ಪನೊಳಗೆ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಸುವರ್ಣಕ್ಕೆ ಇದು ಪಕ್ಕಾ ಬಂಗಾರದ ಅಂತ ತೋರಿಸ್ಬೇಕಂತ ಹಾಕ್ತಾರೆ. ಅದಕ್ಕಾಗಿ ಅದು ಎಂದೂ ಕಳಂಕಿತ ಆಗೋದಿಲ್ಲ. ಸಂದು ಕಡಿದ ಕಬ್ಬನ್ನು ತಂದು ಗಾಣದಲ್ಲಿಕ್ಕಿ ಅರೆದೊಡೆ ಬೆಂದು ಪಾಕಗೊಡೆ ಸಕ್ಕರೆಯಾಗಿ ನೊಂದೆನೆಂದು ಸವಿಯ ಬಿಟ್ಟಿತ್ತೆ. ಕಬ್ಬು ಕಡಿದು ತಂದು ಹಾಕಿದಾಗಲೂ ಕೂಡ ಇಷ್ಟು ಕಡ್ದಾರ ನನಗೆ, ಇಷ್ಟು ಗಾಣದಾಗ ಹಾಕ್ಯಾರ, ಇಷ್ಟು ಕುದಿಸ್ಯಾರಂತ ಅದು ಎಂದರ ಸಕ್ಕರೆ ಆದಾಗ ಸವಿ ಬಿಟ್ಟು ಕೊಡ್ತದೇನು? ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳುವಲು. ನೀವು ಪರೀಕ್ಷೆ ಮಾಡೋದು ಅಗತ್ಯ ಇತ್ತು ನನಗೆ. ನನ್ನ ಎಲ್ಲ ಹಿಂದಿನ ಕಾರ್ಯಗಳನ್ನು ತಂದು ನನ್ನ ಮುಂದಿಳುವಲು ನನಗೆ ಹಾನಿಯೇ ತಂದೆ. ಎನ್ನ ತಂದೆ ಚೆನ್ನಮಲ್ಲಿಕಾರ್ಜುನ ದೇವಯ್ಯ ಕೊಂದಡೆಯು ಶರಣೆಂಬುದ ಮಾಣೆ.